ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ. ಪುಟ 326. ಆಂದೋಲನವು ಚರ್ಚ್, ರಾಜ್ಯ ಮತ್ತು ರಾಜಧಾನಿಯ ಸಂಯೋಜನಾ ಶಕ್ತಿಯ ಅಡಿಯಲ್ಲಿ ಹತ್ತಿಕ್ಕಲ್ಪಡುತ್ತದೆ ಮತ್ತು ನಂತರ ಅರಾಜಕತೆಯು ದೊಡ್ಡ ಸ್ಫೋಟಕ್ಕೆ ಕಾರಣವಾಗುತ್ತದೆ. ಇದು ವೇದವಚನಗಳಲ್ಲಿ ಸೂಚಿಸಿರುವಂತೆ ಪ್ರಸ್ತುತ ಎಲ್ಲಾ ಸಂಸ್ಥೆಗಳು ಇದರಿಂದ ಧ್ವಂಸಗೊಳ್ಳುತ್ತವೆ. ಅಂತಹ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆವಿಗೂ ಸಂಭವಿಸಲಿಲ್ಲ. ಸಮಾಜವಾದವು ಸಂಪೂರ್ಣವಾಗಿ ತನ್ನದೇ ಆದ ಮಾರ್ಗವನ್ನು ಹೊಂದಿದ್ದರೂ ಸಹ ಅದು ತಾತ್ಕಾಲಿಕ ಪರಿಹಾರವಾಗಿದೆ ಎಂದು ಸಾಬೀತುಪಡಿಸುತ್ತಾನೆ. ಅಲ್ಲಿಯವರೆವಿಗೂ ಸ್ವಾರ್ಥವು ಬಹುಪಾಲು ಮನುಕುಲದ ಹೃದಯದಲ್ಲಿ ಆಳುವ ಸಿದ್ಧಾಂತವಾಗಿದೆ. ಸಾರ್ವಜನಿಕ ಕಾರ್ಯಗಳ ಸಾರವತ್ತಾದ ಭಾಗವನ್ನು ಮತ್ತು ತಮಗಾಗಿ ಪರಿಹಾರವನ್ನು ಪಡೆಯುವ ಮಾರ್ಗಗಳನ್ನು ತ್ವರಿತವಾಗಿ ಕಂಡುಕೊಳ್ಳುವ ಹುಟ್ಟು ಯೋಜನೆಗಾರರೂ ಇದ್ದಾರೆ. ಸಾಮಾಜಿಕ ರಚನೆಯ ಮೇಲೆ ಪರಾವಲಂಬಿಗಳು ಹೆಚ್ಚಿ ಅಭಿವೃದ್ಧಿ ಹೊಂದುತ್ತವೆ ಮತ್ತು ವರ್ತುಲಗಳು ಅಂದರೆ ವಲಯಗಳು ಎಲ್ಲೆಡೆ ಇರುತ್ತವೆ. ಜನರು ಒಂದು ತತ್ವವನ್ನು ಗುರುತಿಸಿ ಆರಾಧಿಸುವವರೆಗೆ ಅವರು ಹೆಚ್ಚು ಕಡಿಮೆ ಅದಕ್ಕೆ ಅನುಗುಣವಾಗಿರುತ್ತಾರೆ. ಆದ್ದರಿಂದ ಸಮಾಜವಾದವು ಮೊದಲಿಗೆ ತುಲನಾತ್ಮಕವಾಗಿ ಶುದ್ಧವಾಗಿರಬಹುದು ಮತ್ತು ಸಾರ್ವಜನಿಕ ಒಳಿತಿಗಾಗಿ ಅದರ ಪ್ರತಿನಿಧಿಗಳು ಸಾರ್ವಜನಿಕ ನಿಷ್ಠಾವಂತ ಸೇವಕರು. ಆದರೆ ಸಮಾಜವಾದವು ಜನಪ್ರಿಯವಾಗಲು ಈಗ ಅದನ್ನು ವಿರೋಧಿಸುವ ಅದೇ ಚಾಣಾಕ್ಷ ಸ್ವಾರ್ಥಿ ಸಂಚುಕೋರರು ಒಳಗೆ ಪ್ರವೇಶಿಸಿ ತಮ್ಮ ಸ್ವಾರ್ಥಕ್ಕಾಗಿ ಅದನ್ನು ನಿಯಂತ್ರಿಸುತ್ತಾರೆ. ಕಮ್ಯುನಿಸ್ಟರು ಮತ್ತು ರಾಷ್ಟ್ರೀಯವಾದಿಗಳು ಎಲ್ಲಿಯವರೆವಿಗೂ ಪರಿಹಾರದ ತಾರತಮ್ಯವನ್ನು ಅನುಸರಿಸುವರೋ ಅಲ್ಲಿಯವರೆವಿಗೆ ಸ್ವಾರ್ಥವು ಸತ್ಯ ಮತ್ತು ನ್ಯಾಯವನ್ನು ಮುಚ್ಚಲು ನೋಡುತ್ತಾರೆ. ಹೆಮ್ಮೆ ಮತ್ತು ಮಹತ್ವಾಕಾಂಕ್ಷೆಯನ್ನು ತೃಪ್ತಪಡಿಸುವ ಸಲುವಾಗಿ ಅದು ಮನುಷ್ಯರು ನಿರ್ಮಿಸಬಹುದಾದ ಬಡತನದ ವಿರುದ್ಧ ಪ್ರತಿ ತಡೆಗೋಡೆಯನ್ನು ಮೀರಿಸುತ್ತದೆ. ಈ ತೊಡಕನ್ನು ಸಂಧಿಸಲು ಅವರು ತಮ್ಮ ಹಕ್ಕುಗಳನ್ನು ಪ್ರಸ್ತುತಪಡಿಸುವ ಅಪ್ರಯೋಜಕವಾದ ವಿಪರೀತಗಳಿಗೆ ಹೋಗುತ್ತಾರೆ. ಏಕೆಂದರೆ ಮನುಷ್ಯರು ಪಾಪಿಗಳೇ ಹೊರತು ಸಂತರಲ್ಲ, ಸ್ವಾರ್ಥಿಗಳು, ಮಮತೆಯುಳ್ಳವರಲ್ಲ. ಮುಂದಿನ ಶೀರ್ಷಿಕೆ ಹಾರ್ಬರ್ಟ್ ಸ್ಪೆನ್ಸರ್ ರವರ ಸಮಾಜವಾದದ ದೃಷ್ಟಿಕೋನ. ಹಾರ್ಬರ್ಟ್ ಸ್ಪೆನ್ಸರ್ಸ್ ವ್ಯೂ ಆಫ್ ಸೋಷಿಯಲಿಸಂ. ಇಟಾಲಿಯನ್ ಸಮಾಜವಾದಿ ಫೆರ್ರಿ ಅವರ ಸಿದ್ಧಾಂತವನ್ನು ಬೆಂಬಲಿಸುತ್ತಾರೆ ಎಂಬ ಹೇಳಿಕೆಯನ್ನು ಗಮನಿಸಿದ ಪ್ರಸಿದ್ಧ ಇಂಗ್ಲಿಷ್ ತತ್ವಜ್ಞಾನಿ ಮತ್ತು ಅರ್ಥಶಾಸ್ತ್ರಜ್ಞ ಮಿಸ್ಟರ್ ಹಾರ್ಬರ್ಟ್ ಸ್ಪೆನ್ಸರ್ ಹೀಗೆ ಬರೆದಿದ್ದಾರೆ: ನನ್ನ ಯಾವುದೇ ದೃಷ್ಟಿಕೋನಗಳು ಸಮಾಜವಾದವನ್ನು ಬೆಂಬಲಿಸುತ್ತವೆ ಎಂಬ ಪ್ರತಿಪಾದನೆಯು ನನಗೆ ದೊಡ್ಡ ಕಿರೀಟವನ್ನು ಉಂಟುಮಾಡುತ್ತದೆ. ಸಮಾಜವಾದದ ಆಗಮನವು ಜಗತ್ತಿಗೆ ತಿಳಿದಿರುವ ದೊಡ್ಡ ವಿಪತ್ತು. ಸ್ಪರ್ಧೆ ಮತ್ತು ವೈಯಕ್ತಿಕವಾದ ಅದರ ದುಷ್ಪರಿಣಾಮವನ್ನು ಹೊಂದಿದ್ದು ಅದಕ್ಕೆ ತೀವ್ರವಾದ ಪರಿಹಾರಗಳು ಬೇಕಾಗುತ್ತವೆ ಎಂದು ಮಹಾನ್ ಚಿಂತಕರು ಒಪ್ಪಿಕೊಳ್ಳುವಾಗ ಅವರು ಸಾಮಾಜಿಕ ಸಂಘಟನೆಗೆ ವ್ಯಕ್ತಿಯ ಗುಲಾಮಗಿರಿಯನ್ನು ನಿರಾಕರಿಸುತ್ತಾರೆ. ಅಥವಾ ಸಮಾಜವಾದದಲ್ಲಿ ಎಲ್ಲಾ ಪ್ರತ್ಯೇಕತೆಯೂ ಸಮಾಧಿಯಾಗಿ ಅಂತಿಮವಾಗಿ ದೊಡ್ಡ ವಿಪತ್ತುಂಟಾಗುತ್ತದೆ. ಇದು ಸಾರ್ವಜನಿಕ ಉದ್ಯೋಗಸ್ಥರ ಸೈನ್ಯವನ್ನು ರಚಿಸುವುದರಿಂದ ರಾಜಕೀಯವನ್ನು ಪ್ರಸ್ತುತಕ್ಕಿಂತ ಹೆಚ್ಚು ವ್ಯಾಪಾರವನ್ನಾಗಿ ಮಾಡುತ್ತದೆ ಹಾಗೂ ಪರಿಣಾಮವಾಗಿ ವಲಯಗಳು ಮತ್ತು ಸಾಮಾನ್ಯ ಭ್ರಷ್ಟಾಚಾರಕ್ಕೆ ಎಂದಿಗಿಂತಲೂ ಹೆಚ್ಚು ದಾರಿ ತೆರೆಯುತ್ತದೆ. ಲಿಟರರಿ ಡೈಜೆಸ್ಟ್ನಿಂದ ಈ ಕೆಳಗಿನವುಗಳನ್ನು ತೋರಿಸಲು ಹೋಗುತ್ತಿರುವ ವಿಷಯದ ಮೇಲೆ ಪ್ರಭಾವ ಬೀರುತ್ತದೆ. ಕೆಲವು ರೀತಿಯ ಶಕ್ತಿಯಿಂದ ಬೆಂಬಲಿತವಾಗಿಲ್ಲದ ಹೊರತು ಸಮಾಜವಾದಿ ತತ್ವಗಳು ಬೆಳಕಿಗೆ ಬರುವುದಿಲ್ಲ. ಎಲ್ಲ ಮಾನವ ಕುಲದವರಲ್ಲಿ ಸ್ವಾರ್ಥವು ತುಂಬಾ ಪ್ರಬಲವಾಗಿದೆ.